ಸರ್ಕಾರದ ವಿರುದ್ಧ ಕೃಷಿ ವಿದ್ಯಾರ್ಥಿಗಳ ಸಮರ ನಡೀತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಸರ್ಕಾರದ ವಿರುದ್ಧ ಕೃಷಿ ವಿದ್ಯಾರ್ಥಿಗಳ ಸಮರ. ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿಯನ್ನ ನಡೆಸಿದ್ದು 5 ಪ್ರಮುಖ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ. ವಿವಿಧ ಕೃಷಿ ಕಾಲೇಜುಗಳಿಂದ ಬಂದ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಕೋರ್ಸ್ ಖಾಸಗೀಕರಣ ಮಾಡಬೇಡಿ, ಎಒ ಮತ್ತು AA ಪರೀಕ್ಷೆ ನಿಯಮಾವಳಿ ಸಡಿಲಿಸಿ, ಹಾಗೆ 15% ಮೀಸಲಾತಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹವನ್ನ ಮಾಡ್ತಾ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಕೃಷಿ ವಿದ್ಯಾರ್ಥಿಗಳ ಸಮರ ನಡೀತಾ ಇದೆ. ಧರಣಿಯನ್ನ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆಗಳು ಏನು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಎಚ್ಚರಿಕೆಯ ಮೂಲಕ ಈಗ ಕೃಷಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 5 ಪ್ರಮುಖ ಬೇಡಿಕೆಗಳು ಏನು ಈ ಬೇಡಿಕೆಗಳು ಅಂತ ನೋಡೋದಾದ್ರೆ ಅದಕ್ಕೂ ಮುಂಚೆ ಈಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲವೊಂದಿಷ್ಟು ಕೋರ್ಸ್ಗಳು, ಆ ಕೋರ್ಸ್ಗಳ ಅಡಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಇಡ್ತಾ ಹೋಗ್ತಾರೆ. ಆ ಬೇಡಿಕೆಗಳು ಈಡೇರದ ಕಾರಣದಿಂದಾಗಿ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿಯೊಂದನ್ನು ಕೈಗೊಂಡಿದ್ದಾರೆ. 5 ಪ್ರಮುಖ ಬೇಡಿಕೆಗಳು, ಆ ಬೇಡಿಕೆಗಳು ಈಡೇರಲೇಬೇಕು ಅಂತ ಹೇಳಿ ಈಗ ಹೋರಾಟವನ್ನು ನಡೆಸುತ್ತಿದ್ದಾರೆ. ವಿವಿಧ ಕೃಷಿ ಕಾಲೇಜುಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ನಡೆಸುತ್ತಾ ಅಗ್ರಿಕಲ್ಚರ್ ಕೋರ್ಸ್ ಖಾಸಗೀಕರಣ ಮಾಡಬೇಡಿ ಅಂತ ಹೇಳಿ ಅವರ ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ. ಅದರಲ್ಲೂ ಎಒ ಮತ್ತು AA ಪರೀಕ್ಷೆ ನಿಯಮಾವಳಿಯನ್ನ ಸ್ವಲ್ಪ ಸಡಿಲಿಸಿ. ನೀವು ಆ ಸಡಲಿಕೆಯಿಂದಾಗಿ 15% ಮೀಸಲಾತಿಯನ್ನ ಕೋರಿ ಈಗ ಆ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕೃಷಿ ಶಿಕ್ಷಣ ನಮ್ಮ ಹಕ್ಕು. ಹಾಗಾಗಿ ಈಗ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳ ಧರಣಿ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ. ಆಗ್ಲೇ ನೋಡಿದ ಹಾಗೆ ಎಒ AA ನೇಮಕಾತಿಯಲ್ಲೇ ಅಕ್ರಮ ನಡೆದಿರುವಂಥದ್ದು. ಈಗ ಈ ನಿಯಮಬಾಹಿರ ಅರ್ಹತೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. GKVK ವತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ. ಸರ್ಕಾರದ ವಿರುದ್ಧ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಈಗ ಈಡೇರಿಸದಿದ್ರೆ ಉಗ್ರವಾಗಿ ಹೋರಾಟವನ್ನ ಮಾಡುವುದಾಗಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಂದ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. GKVK ಸ್ಟೂಡೆಂಟ್ಸ್ಗಳಾಗಿರ್ಬೋದು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು, ಸರ್ಕಾರಕ್ಕೆ ಮನವಿ ಮಾಡಿದ್ರು. ಈ ನಿಯಮಬಾಹಿರ ಅರ್ಹತೆಯನ್ನ ಖಂಡಿಸಿ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು. ಈಗ GKVK ವತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟದ ನಡುವೆ ಯಾವ ಎಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಸರ್ಕಾರದ ವಿರುದ್ಧ ಒಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೆಲ್ಲರೂ ಸೇರಿ ಇವತ್ತು ಹಸಿರು ಶಾಲ್ಗಳನ್ನ ಧರಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆಗಳನ್ನ ಈಡೇರಿಸಬೇಕು, ಮೀಸಲಾತಿ ಬೇಕು, 15% ಮೀಸಲಾತಿ ಬೇಕು ಅನ್ನುವಂಥದ್ದು ಈಗ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂತ ಹೇಳಿ ಈಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ.
ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಜೋಯಲ್, ನಮ್ಮ ಪ್ರತಿನಿಧಿ ಡೆಸ್ಕಿಂದ. ಜೋಯಲ್, ಇನ್ನೂ ಯಾಕಂದ್ರೆ ಸರ್ಕಾರಕ್ಕೆ ಮನವರಿಕೆ ಆಗ್ತಾ ಇಲ್ವಾ? ಅತಿ ಹೆಚ್ಚು ಹೋರಾಟಗಳನ್ನ ಮಾಡ್ತಾ ಹೋದ್ರು, ಯಾಕೆ ಈ ರೀತಿ ಆಗ್ತಾ ಇದೆ? ಓಕೆ, ಸಂಪರ್ಕ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ, ಮತ್ತೆ ಸಿಗೋಣ. ಹಾಗಾಗಿ ಈಗ ಸರ್ಕಾರಕ್ಕೆ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂಥದ್ದು, ವಿದ್ಯಾರ್ಥಿಗಳು ಯಾಕೆ ಈ ರೀತಿ ಪ್ರತಿಭಟನೆಯಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಆದರೆ ವಿದ್ಯಾರ್ಥಿಗಳ ಬೇಡಿಕೆಗಳೇನು? ಮೀಸಲಾತಿ ಇರಬೇಕು, 15% ಮೀಸಲಾತಿ ಬೇಕಾಗಿದೆ, ಎಒ, AA ಈ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋದಾಗಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಹಾಗೆ ಇನ್ನು ಬಹಳಷ್ಟು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಧರಣಿಯನ್ನ ಮಾಡ್ತಾ ಇದ್ದಾರೆ. ಯಾಕೆ ವಿದ್ಯಾರ್ಥಿಗಳು ಧರಣಿ ಮಾಡಿದ ಮೇಲೇನೆ ಎಚ್ಚೆತ್ತುಕೊಳ್ಬೇಕಾ ಸರ್ಕಾರ ಅನ್ನುವಂಥದ್ದು? ಈಗ ನಾವು ಕೆಲವು ದಿನಗಳ ಹಿಂದೆ ಕೂಡ ನೋಡಿದ್ವಿ, ನಮ್ಮ ಸಂಪೂರ್ಣ ನ್ಯೂಸಲ್ಲಿ ನಿರಂತರವಾಗಿ ಸುದ್ದಿಗಳು ಡಿಬೇಟ್ಗಳನ್ನ ಮಾಡಿದ್ರ ಮೇಲೆ ಸನ್ಮಾನ್ಯ DK ಶಿವಕುಮಾರ್ ನೇರವಾಗಿ ಹೋಗಿ ವಿದ್ಯಾರ್ಥಿಗಳಲ್ಲಿ ಆ ಮನವಿಯನ್ನ ಸ್ವೀಕರಿಸಿದ್ರು. ಆದರೆ ಈಗ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ನಮ್ಮ ಪ್ರತಿನಿಧಿ ಈಗ ಜೋಯಲ್ ಅವರು ಡೆಸ್ಕಿಂದ ಲೈವ್ ಬರ್ತಾ ಇದ್ದಾರೆ. ಜೋಯಲ್, ನೋಡಿ, ಈ ರೀತಿ ಬೇಡಿಕೆಗಳನ್ನ ಇಟ್ಟಾಗ ಸರ್ಕಾರ ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅನ್ನುವಂಥದ್ದು? ಎಸ್ ಪವನ್, ಕೃಷಿ ಇಲಾಖೆಯಲ್ಲಿ ಈ ಒಂದು ಅವೈಜ್ಞಾನಿಕ ನೇಮಕಾತಿ ಹಾಗೇನೆ ಒಂದು ಖಾಸಗೀಕರಣವನ್ನು ಮಾಡಿರುವಂಥದ್ದು ಶಿಕ್ಷಣವನ್ನು, ಇದನ್ನು ಖಂಡಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಹಲವು ಕಡೆ ಈ ಒಂದು ರೀತಿಯಲ್ಲಿ ಏನು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಏನು ತೋಟಗಾರಿಕೆ ಅಧ್ಯಯನವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಜಮಾವಣೆಯನ್ನು ಆಗಿರುವಂಥದ್ದು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆಯ ಮೂಲಕ, ಮುಷ್ಕರದ ಮೂಲಕ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡುವಂಥ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ, ಎಒ ಅಂತಂದರೆ ಕೃಷಿ ಅಧಿಕಾರಿ ಹಾಗೆಯೇ AA ಏನು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಇಲ್ಲಿ ಒಂದಷ್ಟು ಅವೈಜ್ಞಾನಿಕವಾದಂಥ ನೇಮಕಾತಿ ನಡೀತಾ ಇದೆ. ಹೀಗಾಗಿ ಇಲ್ಲಿ ಏನು 15% ಮೀಸಲಾತಿಯನ್ನು ನೀಡಬೇಕು, ಹಾಗೆಯೇ ಏನು ಖಾಸಗೀಕರಣವನ್ನು ಏನು ಮಾಡಿದಿರಾ ಈ ಒಂದು ಏನು ಶಿಕ್ಷಣವನ್ನು, ಕೃಷಿ ಶಿಕ್ಷಣವನ್ನು, ಅದನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಒತ್ತಾಯ ಇಲ್ಲಿ ಏನು ವಿದ್ಯಾರ್ಥಿಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ವಿಚಾರವನ್ನು ಗಮನಿಸಬೇಕು, ವಿದ್ಯಾರ್ಥಿ ಸಮುದಾಯ ಏನಿದೆ ಇವತ್ತಿನ ದಿನದಲ್ಲಿ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡರ ವಿರುದ್ಧವಾಗಿಯೂ ಕೂಡ ನಿರಂತರವಾದಂಥ ಒಂದಷ್ಟು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಸಂಘಟನೆ ಏನು ವಿದ್ಯಾರ್ಥಿ ಸಂಘ ಸಂಘಟನೆಗಳು ಏನಿದಾವೆ ಇವೆಲ್ಲವೂ ಕೂಡ ಒಂದು ಸಾಥನ್ನು ನೀಡ್ತಾ ಇರುವಂಥದ್ದು. ಅವರ ಬೇಡಿಕೆಗಳು ಏನೇ ಇದ್ರೂ ಕೂಡ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಎರಡೂ ಕೂಡ ಏನೋ ಈಡೇರಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಸಿಲುಕುತ್ತೆ. ಯಾಕೆಂದರೆ ಏನು ವಿದ್ಯಾರ್ಥಿ ಹೋರಾಟ ಏನಿದೆಯಲ್ಲ, ಇದು ಯಾವುದೇ ಸರ್ಕಾರವನ್ನು ಅಲ್ಲಾಡಿಸಬಹುದಾದಂಥ ಒಂದು ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ಫುಲ್ ಒಂದು ಪ್ರತಿಭಟನೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಏನು ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಸೇರಿದರೆ ಸಾಕಷ್ಟು ಏನು ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದಾರೆ, 5 ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಒಂದು ಭರವಸೆಯನ್ನು ನೀಡಿದ್ರೂ ಕೂಡ ಇನ್ನೂ ಕೂಡ ಈ ಒಂದು ಬೇಡಿಕೆಗಳು ಈಡೇರಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಸಹನೆಯ ಕಟ್ಟೆ ಒಡೆದಿದೆ. ನಿರಂತರವಾಗಿ ನಾವು ಈ ರೀತಿಯಾಗಿ ಒಂದಷ್ಟು ವಿದ್ಯಾಭ್ಯಾಸಗಳನ್ನು ಮಾಡ್ಕೊಂಡು ಬರ್ತೀವಿ. ಅದರಲ್ಲೂ ಕೂಡ ತಾವು ನೇಮಕಾತಿ ಮಾಡುವಲ್ಲಿ ಅವೈಜ್ಞಾನಿಕವಾಗಿ ಮಾಡಿದಲ್ಲಿ ಏನು ಈ ಒಂದು ಹುದ್ದೆಗೆ ಅರ್ಹರಾಗಿದ್ದು ಇರುವಂಥವ್ರಿಗೆ ಏನು ಅವಕಾಶ ಸಿಗಲ್ಲ. ಹೀಗಾಗಿ ನೇಮಕಾತಿಯನ್ನು ಮಾಡಬೇಕು, ಹಾಗೆಯೇ ಪಾರದರ್ಶಕವಾದಂಥ ನೇಮಕಾತಿಯನ್ನು ಮಾಡಬೇಕು, ಯಾವುದೇ ರೀತಿಯಾದಂಥ ಅಕ್ರಮಗಳು ನಡೀಬಾರ್ದು ಅಂತ ಹೇಳಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪವನ್. ಎಸ್ ಜೋಯಲ್, ಥ್ಯಾಂಕ್ ಯು. ಹೌದು, ವಿದ್ಯಾರ್ಥಿಗಳು ಈಗ ನೋಡಿ ಅತಿ ಹೆಚ್ಚಾಗಿ ಪ್ರತಿಭಟನೆಯನ್ನು ಮಾಡುವಂಥದ್ದು ನಾವು ಈಗ ಇತ್ತೀಚಿನ ದಿನಗಳೇ ನೋಡ್ತಾ ಇದ್ದೀವಿ. ಅದರಲ್ಲೂ GKVKಯಲ್ಲಿ ಈ ರೀತಿಯಾದಂತಹ ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ, ಅವೆಲ್ಲದನ್ನ ಪೂರೈಸಬೇಕು ಅನ್ನೋದು ಈಗ ವಿದ್ಯಾರ್ಥಿಗಳ ಕೋರಿಕೆಯಾಗಿದೆ.